ಇದು ಶಿವರಾತ್ರಿ ದಿನ ಮಾಡಿರುವಂತಹ ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ. ಕೆಲವೊಬ್ರು ಶಿವರಾತ್ರಿ ದಿನ ಉಪವಾಸ ಇರ್ತಾರೆ. ನಮಗೆ ಆ ಥರ ಅಂತ ಏನಿಲ್ಲ. ಬಟ್ ನಾವು ನಾನ್ ವೆಜ್ ಅವತ್ತಿನ ದಿನ ಮಾಡಲ್ಲ. ವೆಜ್ ಅಡುಗೆಗಳನ್ನ ಮಾಡ್ತೀವಿ. ಇನ್ನು ವೆಜ್ ಅಡಿಗೆಯಲ್ಲಿ ಟೆಂಪಲ್ ಸ್ಟೈಲ್ ಅಡಿಗೆ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ. ಇಂತಹ ಒಂದು ಸ್ಪೆಷಲ್ ಡೇಸ್ಗಳು ಏನಾದರೂ ಇದ್ರೆ ಆ ದಿನಗಳಲ್ಲಿ ನಾನು ವೆಜ್ ಅಡಿಗೆಗಳನ್ನ ಅಂದ್ರೆ ಟೆಂಪಲ್ ಸ್ಟೈಲ್ ವೆಜ್ ಅಡಿಗೆಗಳನ್ನ ಮಾಡ್ತೀನಿ. ನಮ್ಮ ಒಂದು ಸೈಡಿನಲ್ಲಿ ಮಾಡುವಂತಹ ಟೆಂಪಲ್ ಸ್ಟೈಲ್ ಅಡಿಗೆಗಳನ್ನ ತುಂಬಾ ಸಲ ನಾನು ಟ್ರೈ ಮಾಡಿದ್ದೀನಿ. ಈ ವರ್ಷ ಉಡುಪಿ ಟೆಂಪಲ್ ಸ್ಟೈಲ್ ಅಡಿಗೆ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದೇ ತರ ಅಡಿಗೆನ ಮಾಡಿದ್ದೆ. ತುಂಬಾ ರುಚಿಯಾಗಿತ್ತು ಇವತ್ತಿನ ಅಡಿಗೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಮ್ಮಮ್ಮ ಇಡ್ಲಿ ಮಾಡಿದ್ರು ನೋಡಿ, ಎಷ್ಟು ಸಾಫ್ಟ್ ಆಗಿ ಬಂದಿದೆ. ಸ್ವಲ್ಪ ಹೆಸರು ಬೇಳೆ ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ ಹಾಕ್ಬಿಟ್ಟು ಮಾಡಿರುವಂತಹ ಇಡ್ಲಿ ತುಂಬಾ ಅಂದ್ರೆ ತುಂಬಾನೇ ಸಾಫ್ಟ್ ಆಗಿ ಸ್ಪಾಂಜ್ ತರ ಬಂದಿದೆ. ಹಾಗೆ ಇಡ್ಲಿಗೆ ನಿನ್ನೆ ಮಾಡಿರುವಂತಹ ಕುಂಬಳಕಾಯಿ ಸಾಂಬಾರ್ ಇತ್ತು. ಸಾಂಬಾರ್ ಹಾಕೊಂಡು ಬ್ರೇಕ್ಫಾಸ್ಟ್ ಕೂಡ ಮುಗಿಸಿದಾಗಿದೆ. ಇನ್ನ ಹೇಗೂ ಇಡ್ಲಿ ಮಾಡಿದ್ರಲ್ವಾ, ನಮ್ ಸೈಡ್ ಅಲ್ಲೆಲ್ಲ ಇಡ್ಲಿಗೆ ಚಿಕನ್ ಸಾರು ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ. ಸೊ ಹಾಗಾಗಿ ನಾನು ಕೂಡ ಚಿಕನ್ ತಂದ್ಬಿಟ್ಟು ಸಾರು ಮಾಡಿದೆ. ಫುಲ್ ಆಗಿ ಬೇಕಿದ್ರೆ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ. ರೆಸಿಪಿನ ಕೂಡ ಅಲ್ಲೇ ಶೇರ್ ಮಾಡಿದೀನಿ.